ರಿಷಬ್ ಪಂತ್ ಅವರ 27 ಕೋಟಿ ಹೂಡಿಕೆ ಸಂಪೂರ್ಣವಾಗಿ ಮುಳುಗಿದೆ. ಈಗ ಹೊಸ ಒಪ್ಪಂದದಲ್ಲಿ ಅವರಿಗೆ ಬಹಳ ಕಡಿಮೆ ಹಣ ಸಿಗಲಿದೆ. ನಾಯಕತ್ವ ಹೋಯಿತು, ಹಣ ಹೋಯಿತು, ಈಗ ವೃತ್ತಿ ಜೀವನವೂ ಅಪಾಯದಲ್ಲಿದೆ. ಹೌದು ಪ್ರಿಯ ವೀಕ್ಷಕರೇ, IPLನಲ್ಲಿ ಅನೇಕ ಆಟಗಾರರ ವೃತ್ತಿ ಜೀವನ ಬೆಳೆಯುವುದನ್ನು ನೋಡಿದ್ದೇವೆ, ಕುಸಿಯುವುದನ್ನು ಕೂಡ ನೋಡಿದ್ದೇವೆ. ಒಮ್ಮೆ ಸಾಮಾನ್ಯ ಆಟಗಾರರಾಗಿದ್ದರೂ ಸೂಪರ್ ಸ್ಟಾರ್ಗಳಾಗಿದ್ದಾರೆ, ಮತ್ತೊಂದೆಡೆ ಸೂಪರ್ ಸ್ಟಾರ್ಗಳಾಗಿದ್ದರೂ ಕೇವಲ ವರ್ಷಗಳ ಬಹಳ ಕಡಿಮೆ ಮೊತ್ತಕ್ಕೆ ಮಾರಾಟ ಆಗುವ ಸ್ಥಿತಿಗೂ ತಲುಪಿದ್ದಾರೆ. ಇಂತಹ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಈಗ ರಿಷಬ್ ಪಂತ್ ಅವರ ಪರಿಸ್ಥಿತಿಯು ಆತಂಕಕಾರಿ ಎಂದು ಕಾಣುತ್ತಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕತ್ವ ವಹಿಸಿಕೊಂಡಿದ್ದ ಪಂತ್ ತಂಡವನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ವಿಫಲರಾದರು. ತಂಡದ ಪ್ರದರ್ಶನ ನಿರಾಶೆದಾಯಕವಾಗಿತ್ತು. ಕೊನೆಗೆ ಅವರ ನಾಯಕತ್ವವು ಕೂಡ ತ್ಯಜಿಸುತ್ತಿದ್ದಾರೆ. ಈಗ ಹೊಸ ತಂಡದ ಬಾಗಿಲು ಅವರಿಗಾಗಿ ತೆರೆದಂತೆ ಕಾಣುತ್ತಿವೆ. ನಿಮಗಾಗಿ ನೆನಪಿರಬಹುದು, IPL ಹರಾಜಿನಲ್ಲಿ ರಿಷಬ್ ಪಂತ್ 27 ಕೋಟಿಗೆ ಮಾರಾಟವಾಗಿದ್ದ ಇತಿಹಾಸ ನಿರ್ಮಿಸಿದ್ದ ಆಟಗಾರರಾಗಿದ್ದರು. IPL ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಸಲ್ಪಟ್ಟ ಆಟಗಾರ ಎಂಬ ದಾಖಲೆ ಅವರ ಹೆಸರಿನಲ್ಲಿ ಕೂಡ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಅವರ ಪಂತನ್ನು ತುಂಬ ಹೂಡಿಕೆ ಮಾಡಿ ಅವರ ತಂಡಕ್ಕೆ ಕರೆದುಕೊಂಡು ಬಂದಿತ್ತು. ಆದರೆ ಈಗ 27 ಕೋಟಿಗೆ ಹೂಡಿಕೆ ಬಹುತೇಕ ವ್ಯರ್ಥವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಏಕೆಂದರೆ ಪಂತ್ ನಾಯಕತ್ವದಲ್ಲಿ ಯಶಸ್ವಿಯಾಗಲಿಲ್ಲ, ಬ್ಯಾಟಿಂಗ್ನಲ್ಲೂ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಪ್ರದರ್ಶನ ನೀಡಲಿಲ್ಲ. ಈಗ ಅವರು ಹಳೆಯ ತಂಡವಾದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮರಳುವ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಒಮ್ಮೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರಮುಖ ಆಟಗಾರರಾಗಿದ್ದ ಪಂತ್ ಅವರನ್ನು ನಂತರದ ಹರಾಜಿನಲ್ಲಿ ಲಕ್ನೋ ತಂಡ ಖರೀದಿಸಿತ್ತು. ಹೀಗಾಗಿ ನಾವು ನೋಡಿದ ಹಾಗೆ 27 ಕೋಟಿಗೆ ಖರ್ಚು ಮಾಡಿ ಲಕ್ನೋ ಸೂಪರ್ ಜೈಂಟ್ಸ್ ತಮ್ಮ ತಂಡಕ್ಕೆ ನಾಯಕನಾಗಿ ಪಂತ್ ಅವರನ್ನು ಖರೀದಿಸಿತ್ತು. ನಮ್ಮ ಬಳಿ ಅಷ್ಟು ಬಜೆಟ್ ಇಲ್ಲ, ನಾವು ಗರಿಷ್ಠ 15 ಕೋಟಿ ಮಾತ್ರ ನೀಡಬಹುದು ಎಂದು DC ಮ್ಯಾನೇಜ್ಮೆಂಟ್ ಆಕ್ಷನ್ನಲ್ಲಿ ಹೇಳಿತ್ತು. ಒಮ್ಮೆ 27 ಕೋಟಿ ಪಡೆದಿದ್ದ ಆಟಗಾರ ಈಗ 15 ಕೋಟಿಗೆ ಬರಬೇಕಾದರೆ ಅದು 12 ಕೋಟಿಯ ನಷ್ಟವಾಗುತ್ತಿದೆ. ಅಂದರೆ ಪಂತ್ ಡೆಲ್ಲಿಗೆ ಮರಳುವ ಸಾಧ್ಯತೆ ತುಂಬ ಆಗಿದೆ. ಸುಮಾರು 12 ಕೋಟಿ ಕಡಿಮೆ ಆದರೂ ಕೂಡ ಸಂಭಾವನೆ ಒಪ್ಪಿಕೊಳ್ಳಬಹುದಾಗಿದೆ. ಯಾವುದೇ ವೃತ್ತಿಯಲ್ಲಿ ಒಬ್ಬ ಸಂಬಳ ಕಡಿಮೆ ಆಗಲು ಆರಂಭಿಸಿದರೆ ಅದು ಅವರ ವೃತ್ತಿ ಜೀವನ ಕುಸಿತದ ಸೂಚನೆ ಎಂದು ಹಲವರು ಭಾವಿಸುತ್ತಾರೆ. ಸಂಬಳ ಹೆಚ್ಚಾದರೆ ಅದು ಬೆಳವಣಿಗೆ, ಆದರೆ ಸಂಬಳ ಕಡಿಮೆ ಆದರೆ ಅದು ಹಿನ್ನಡೆಯ ಸೂಚನೆ. ಅದರಿಂದಲೇ ಪಂತ್ ಅವರ ಪರಿಸ್ಥಿತಿ ಬಗ್ಗೆ ಚರ್ಚೆಗಳು ಜೋರಾಗಿ ಕೇಳಿಸುತ್ತಿವೆ. ಈಗ ನಿಮಗೆ ಏನನಿಸುತ್ತಿದೆ ಪ್ರಿಯ ವೀಕ್ಷಕರೇ? ವರದಿಗಳ ಪ್ರಕಾರ ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸೇರುವ ಸಾಧ್ಯತೆ ಇದೆ. ಅವರ ಪ್ರಸ್ತುತ ಮೌಲ್ಯ ಸುಮಾರು 13.25 ಕೋಟಿ. ಈಗ ಟ್ರೇಡ್ ಒಪ್ಪಂದದಿಂದ ಕುಲ್ದೀಪ್ಗೆ ಲಾಭವಾಗಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಮತ್ತೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕತ್ವದ ಹೊಣೆಗಾರಿಕೆ ಪಂತ್ ಅವರಿಗೆ ಸಿಗುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗುತ್ತಿದೆ. ಈ ಸ್ಥಾನಕ್ಕೆ ರಾಹುಲ್ ಅವರು ತುಂಬ ವೈಯಕ್ತಿಕ ಹಾಗೂ ತುಂಬ ಅದ್ಭುತ ಆಟಗಾರರಿಂದ ಅವರನ್ನು ಪರಿಗಣಿಸಲಾಗುತ್ತಿದೆ ಎಂಬ ಮಾತುಗಳು ಬಂದಿವೆ. ಅಂಕಿಅಂಶಗಳ ಪ್ರಕಾರ ಪಂತ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ 28 ಪಂದ್ಯಗಳನ್ನು ಆಡಿದ್ದಾರೆ. ಕೇವಲ 581 ರನ್ಗಳನ್ನು ಗಳಿಸಿದ್ದು, ಒಂದು ಶತಕವೂ ಕೂಡ ಬಾರಿಸಿದ್ದಾರೆ. 28 ಪಂದ್ಯಗಳಲ್ಲಿ ಲಕ್ನೋ ಕೇವಲ 10 ಪಂದ್ಯಗಳನ್ನು ಗೆದ್ದಿದ್ದು 17 ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಯಾವುದೇ ತಂಡದ ಮಾಲೀಕ ಇಂತಹ ಫಲಿತಾಂಶಗಳನ್ನು ನೋಡಿದರೆ ಇಷ್ಟು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಹಜ. ಇದನ್ನೇ ಕಾರಣವಾಗಿ ಮಾಡಿಕೊಂಡು ಪಂತ್ ಅವರ ಮೌಲ್ಯ ಕಡಿಮೆ ಆಗುತ್ತಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ 12 ಕೋಟಿಯಷ್ಟು ಕಡಿತ ಹಾಗೂ ಕಡಿಮೆ ಆಗಿದ್ದರ ಬಗ್ಗೆ ಕೇಳಿಬರುತ್ತಿರುವ ಮಾತುಗಳು ತುಂಬ ಆಗಿವೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, T20 ಕ್ರಿಕೆಟ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕೆಂದರೆ ಮುಂದಿನ IPL ಸೀಸನ್ನಲ್ಲಿ ರಿಷಬ್ ಪಂತ್ ಉತ್ತಮ ಪ್ರದರ್ಶನ ನೀಡಲೇಬೇಕು. ಇಲ್ಲದಿದ್ದರೆ ಈಗ ಸಂಭಾವನೆ ಕಡಿಮೆಯಾಗುವುದರ ಮುಂದೆ ಇನ್ನೂ ಕಡಿಮೆ ಮೊತ್ತಕ್ಕೆ ಆಡಬೇಕಾದ ಪರಿಸ್ಥಿತಿಯು ಉಂಟಾಗಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಿಷಬ್ ಪಂತ್ ಮತ್ತೆ ತಮ್ಮ ಹಳೆಯ ಫಾರ್ಮ್ಗೆ ಮರಳುತ್ತಾರಾ, ಅಥವಾ ಅವರ ವೃತ್ತಿ ಜೀವನದ ನಿಜವಾಗಿಯೂ ಸಂಕಷ್ಟಕ್ಕೆ ತಲುಪಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರಿಯ ವೀಕ್ಷಕರೇ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.